ಬೆಳಗ್ಗೆ ನಾವು ಎದ್ದೇಳೋದ್ರಿಂದ ಅಂಟಿಲ್ ದ ಟೈಮ್ ವಿ ಗೋ ಟು ದ ಬೆಡ್ ನಾವು ಏನು ರೊಟೀನ್ಸ್ ಮಾಡ್ತೀವಿ ದಟ್ ಶುಡ್ ಆಲ್ಮೋಸ್ಟ್ ಬಿ ಅಲೈನಿಂಗ್ ವಿತ್ ದ ಯೂನಿವರ್ಸ್. ಫಾರ್ ಎಕ್ಸಾಂಪಲ್, ಪಥ್ಯ ಅಂದರೆ ಟೇಸ್ಟ್ಲೆಸ್ ಫುಡ್ ತಿನ್ನೋದಲ್ಲ, ಪಥ್ಯ ಅಂದರೆ ಈಟಿಂಗ್ ರೈಟ್ ಫುಡ್. ನಾವು ಯಾವುದೇ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಬದಲಾವಣೆ ಇದೆ, ಆಯುರ್ವೇದಿಕ್ ಪ್ರಾಕ್ಟೀಸ್ ನ ಹೇಗೆ ಅಡಾಪ್ಟ್ ಮಾಡಬಹುದು? ನಿಮ್ಮ ಅಪಿಟೈಟ್ ಎಷ್ಟಿದೆ 80% ಆಫ್ ಯುವರ್ ಅಪಿಟೈಟ್ ಯು ನೀಡ್ ಟು ಕನ್ಸ್ಯೂಮ್. ಕೆಲವೊಬ್ರು ಕೇಳ್ತಾರೆ ನನಗೆ ವಾಟ್ ಇಸ್ ದ ರೈಟ್ ಟೈಮ್ ಟು ಈಟ್ ಫುಡ್ ಅಂತ. ಸೊ ದ ರೈಟ್ ಟೈಮ್ ಇಸ್ ವೆನ್ ಯುವರ್ ಬಾಡಿ ಆಸ್ಕ್ಸ್ ಫಾರ್ ಇಟ್. ಓಕೆ, ಸೊ ವೆನ್ ಎವರ್ ಯು ಆರ್ ಫೀಲಿಂಗ್ ಹಂಗ್ರಿ, ಹ್ಯಾವ್ ಯುವರ್ ಫುಡ್ ದೆನ್. ನಮ್ಮ ಕಂಟ್ರಿಯಲ್ಲಿ, ನಮ್ಮ ಸ್ಟೇಟಲ್ಲಿ ಯಾವ ಒಂದು ಕ್ರಾಪ್ಸ್ ಬೆಳೀತಾ ಇದೆ ಅದನ್ನು ನಾವು ಕನ್ಸ್ಯೂಮ್ ಮಾಡೋದಕ್ಕಿಂತ ಹೆಲ್ದಿಯರ್ ಆಪ್ಷನ್ ಬೇರೆದಿಲ್ಲ ಅಂತ ನನಗೆ ಅನ್ಸುತ್ತೆ. ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ ವೆಸ್ಟರ್ನ್ ಮೆಡಿಸಿನ್ಸ್ಗಿಂತ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಜನ ಏನು ಹೇಳ್ತಾರೆ ಅಂದರೆ ಆಯುರ್ವೇದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ತುಂಬ ಸ್ಲೋ ಆಗುತ್ತೆ ಅಂತ. ಡೆಫಿನೆಟ್ಲಿ ನೋ. ಹ್ಯಾವ್ ಯು ಹರ್ಡ್ ಅಬೌಟ್ ಬುದ್ಧಕರ್ಮ ಆ್ಯಂಡ್ ಅಗ್ನಿಕರ್ಮ? ನೋ. ಆಯುರ್ವೇದಿಕ್ ಮೆಡಿಸಿನ್ಸ್ ಸುಪೀರಿಯರ್ ಅಥವಾ ವೆಸ್ಟರ್ನ್ ಮೆಡಿಸಿನ್ಸ್ ಸುಪೀರಿಯರ್? ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ನಮ್ಮ ಬಾಡಿಗೆ ಯಾವ್ದು ರಿಕ್ವೈರ್ಡ್ ಆಗಿದೆ ಆ ಮೊಮೆಂಟಿಗೆ ಆ ಮೆಡಿಸನ್ನೇ ನಾನು ಬೆಸ್ಟ್ ಅಂತ ಹೇಳ್ತೇನೆ. ಸೊ ಆಯುರ್ವೇದ ಇಸ್ ಅನ್ ಎಂಟೈರ್ ಸೈನ್ಸ್ which is clinically tested, scientifically proven, and it is practiced worldwide. ಹಲೋ ಎವ್ರಿವನ್, ನನ್ನ ಹೆಸರು ಸಮರ್ಥ. ವೆಂಚರ್ ಟಾಕೀಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮ್ಯಾಮ್. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಕ್ಯಾನ್ ಯು ಗಿವ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫ್? ಎಲ್ಲರಿಗೂ ನಮಸ್ಕಾರ. I am Dr. Sushma Suresh, an Ayurvedic physician focusing on healthier lifestyles and wellness. ಮ್ಯಾಮ್, ನೀವು ಇವಾಗ ಹೆಲ್ದಿಯರ್ ಲೈಫ್ ಸ್ಟೈಲ್ ಬಗ್ಗೆ ಸ್ಪೆಸಿಫೈ ಮಾಡಿದ್ರಿ. ಆ ಥರ ಹೆಲ್ದಿಯರ್ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ನಿಮ್ಮ ಕೆಲವೊಂದು ಟಿಪ್ಸ್? ಎಸ್, ಹೆಲ್ದಿಯರ್ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ನಮ್ಮ ಡೈಲಿ ರೊಟೀನ ನಾವು ಯೂನಿವರ್ಸ್ ಜೊತೆ ಅಲೈನ್ ಮಾಡಬೇಕು ಅಂತ. ಸೊ ಬೆಳಗ್ಗೆ ನಾವು ಎದ್ದೇಳೋದ್ರಿಂದ ಅಂಟಿಲ್ ದ ಟೈಮ್ ವಿ ಗೋ ಟು ದ ಬೆಡ್ ನಾವು ಏನು ರೊಟೀನ್ಸ್ ಮಾಡ್ತೀವಿ ದಟ್ ಶುಡ್ ಆಲ್ಮೋಸ್ಟ್ ಬಿ ಅಲೈನಿಂಗ್ ವಿತ್ ದ ಯೂನಿವರ್ಸ್. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ವೇಕಿಂಗ್ ಅಪ್ ಅರ್ಲಿ. ಸೊ ಆಯುರ್ವೇದ ಹೇಳುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕಂತ. ಬಟ್ ಪ್ರಾಕ್ಟಿಕಲಿ ಐ ಡೋಂಟ್ ಥಿಂಕ್ ಸೊ ರೈಟ್ ಇನ್ ದಿಸ್ ಬ್ಯುಸಿ ಲೈಫ್ ಸ್ಟೈಲ್ ಇಟ್ ಇಸ್ ಪಾಸಿಬಲ್. ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈ ಟು ವೇಕ್ ಅಪ್ ಅರ್ಲಿ. ಓಕೆ, ಒಂದು ಮಾರ್ನಿಂಗ್ ವಾಕ್ ಹೋಗ್ಬೋದು. ಆ್ಯಂಡ್ ಮಾರ್ನಿಂಗ್ ವಾಕ್ ಹೋಗೋದ್ರಿಂದ ದೇರ್ ಆರ್ ಮಿಲಿಯನ್ಸ್ ಆಫ್ ಬೆನಿಫಿಟ್ಸ್. ಐ ಸಿ ಅ ಲಾಟ್ ಆಫ್ ಪೀಪಲ್ ಡೂಯಿಂಗ್ ವರ್ಕೌಟ್ಸ್, ಜಿಮ್ಸ್ ಹೋಗ್ತಾರೆ, ಎಕ್ಸಸೈಸಸ್ ಮಾಡ್ತಾರೆ. ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ದ್ಯಾಟ್. ಬಟ್ ಅಲಾಂಗ್ ಸೈಡ್ ನೀವೊಂದು ಮಾರ್ನಿಂಗ್ ವಾಕ್ನ ನಿಮ್ಮ ರೊಟೀನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಟು ಯೋರ್ ಸೆಲ್ಫ್. ಓಕೆ, ಯಾಕಂದರೆ ಮಾರ್ನಿಂಗ್ ವಾಕಲ್ಲಿ ಯು ಹ್ಯಾವ್ ದಿಸ್ ನೇಸೆಂಟ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. So that increases the lung capacity. All right, and ಇದರಿಂದ ನಮ್ಮ ಎಂಟೈರ್ ಬಾಡಿಯಲ್ಲಿರೋ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಒನ್ ವೇ ಟು ಬಿ ಹೆಲ್ದಿಯರ್. ಅದರ ಜೊತೆಯಲ್ಲಿ ಕೆಲವೊಂದು ಆಯುರ್ವೇದಿಕ್ ಪ್ರಾಕ್ಟೀಸಸ್ ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆಯಿಲ್ ಪುಲ್ಲಿಂಗ್. ಸೊ ಆಫ್ಟರ್ ಬ್ರಷಿಂಗ್ ಯುವರ್ ಟೀತ್ ಯು ಕ್ಯಾನ್ ಡೂ ಆಯಿಲ್ ಪುಲ್ಲಿಂಗ್ with the oils that Ayurveda suggests. Okay, so ಇದರಿಂದ ಏನಾಗುತ್ತೆ ಅಂದರೆ the oil gets absorbed sublingually, which helps you to increase your digestion, and many other benefits are followed by it. ಆ್ಯಂಡ್ ಅದ್ರ ಜೊತೆಯಲ್ಲಿ ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಅಭ್ಯಂಗ. ಆಯುರ್ವೇದ ಸಜೆಸ್ಟ್ ಅಭ್ಯಂಗ ಇಸ್ ನಥಿಂಗ್ ಬಟ್ ಮೆಡಿಕೇಟೆಡ್ ಆಯಿಲ್ ಮಸಾಜ್. ಸೊ ಇದನ್ನು ನಾವು ಬೆಳಗ್ಗೆ ಡೈಲಿ ರೂಟೀನ್ಸಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಒಂದು ಆಯಿಲ್ನ ನಾವು ನಮ್ಮ ಬಾಡಿಗೆ ಯಾವ ಆಯಿಲ್ ಸಜೆಸ್ಟ್ ಮಾಡ್ತಾ ಇದೆ ಆಯುರ್ವೇದ ಅದನ್ನು ನಾವು ಚೂಸ್ ಮಾಡಿ ನಮ್ಮ ಎಂಟೈರ್ ಬಾಡಿಗೆ ಆಯಿಲ್ ಮಸಾಜ್ ಮಾಡಿಕೊಂಡು ಅದಾದಮೇಲೆ ನಾವೊಂದು ಕಸ್ಟಮೈಸ್ಡ್ ಬಾಡಿ ಬಾತ್ ಪೌಡರ್ ಮಾಡ್ಕೊಬೋದು ಅಟ್ ಆರ್ ಹೋಮ್ಸ್ ಇಟ್ ಸೆಲ್ಫ್. ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್, ಐ ವುಡ್ ಸೇ. ಸೊ ಆ ಹರ್ಬಲ್ ಬಾತ್ ಪೌಡರ್ನ ನಾವು ಯೂಸ್ ಮಾಡಿ ಸ್ಕ್ರಬ್ ಮಾಡಿ ಬಾಡಿನ, ಮತ್ತು ಯು ಕ್ಯಾನ್ ಟೇಕ್ ಅ ಶವರ್. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ರಿಮೂವ್ ಆಲ್ ದ ಡೆಡ್ ಸ್ಕಿನ್ ಸೆಲ್ಸ್ ಫ್ರಮ್ ದ ಬಾಡಿ ಆ್ಯಂಡ್ ಆಲ್ಸೋ ಟು ರೆಜುವಿನೇಟ್ ಯುವರ್ ಬಾಡಿ. ಸೊ ಇದ್ರ ಜೊತೆಲಿ ಡ್ರಿಂಕಿಂಗ್ ವಾರ್ಮ್ ವಾಟರ್ ಇರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೀಹೈಡ್ರೇಟ್ ಯುವರ್ ಬಾಡಿ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ ಕುಡಿದ್ರೆ ನಿಮ್ಮ ಎಂಟೈರ್ ಬಾಡಿನ ರೀಹೈಡ್ರೇಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಲೈಫ್ ಸ್ಟೈಲ್ practices that you can inculcate. And the best thing I can also say is eating right. So Ayurveda tells us about diet, pathya, apatya and all of those things. It doesn't mean that ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟು ಪಥ್ಯ ಅಂದರೆ ಟೇಸ್ಟ್ಲೆಸ್ ಫುಡ್ ತಿನ್ನೋದಲ್ಲ. ಪಥ್ಯ ಅಂದರೆ ಈಟಿಂಗ್ ರೈಟ್ ಫುಡ್.
Okay, so eat the food which is right for your body, which is available for this particular season. Seasonal fruits and vegetables inculcate ಮಾಡ್ಬೋದು. ಸೊ ಇಂಥ ಒಂದು ಚಿಕ್ಕ ಚೇಂಜಸ್ ಮಾಡಿಕೊಂಡು ಇಮ್ಯುನಿಟಿನ ಯು ಕ್ಯಾನ್ ಇನ್ಕ್ರೀಸ್. ಇವಾಗ ನಮ್ಮ ಜನ ಏನಿರ್ಬೋದು ಹೆಕ್ಟಿಕ್ ಲೈಫ್ ಸ್ಟೈಲ್ ಫಾಲೋ ಆಗ್ತಿದ್ದಾರೆ. ಸೊ ಆಸ್ ವಿ ನೋ ಬೆಂಗಳೂರು ಇಸ್ ದ ಮೋಸ್ಟ್ ಹೆಕ್ಟಿಕ್ ಸಿಟಿ. ಇಲ್ಲಿ ನಾವು ಯಾವುದೇ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಬದಲಾವಣೆ ಇಲ್ಲದೆ ಆಯುರ್ವೇದಿಕ್ ಪ್ರಾಕ್ಟೀಸ್ ನ ಹೇಗೆ ಅಡಾಪ್ಟ್ ಮಾಡ್ಬೋದು ಮ್ಯಾಮ್? ಎಸ್, ವಂಡರ್ಫುಲ್. ಸೊ ಹೀಗಿರೋ ಒಂದು ಲೈಫ್ ಸ್ಟೈಲಲ್ಲಿ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ನಮಗೆ ಆಯುರ್ವೇದಿಕ್ ಪ್ರಾಕ್ಟೀಸಸ್ನ ಎಕ್ಸಾಕ್ಟ್ಲಿ ಫಾಲೋ ಮಾಡೋಕ್ಕೆ ಪಾಸಿಬಲ್ ಇಲ್ಲ. ಆ್ಯಂಡ್ ನಮ್ಮ ಶಾಸ್ತ್ರಸ್ನು ಅದನ್ನು ಎಕ್ಸಾಕ್ಟ್ಲಿ ಫಾಲೋ ಮಾಡೋಕ್ಕೆ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಸಿನಾರಿಯೋ ನಮ್ಮ ಲೈಫ್ ಸ್ಟೈಲ್ನ ನಾವು ಅಡಾಪ್ಟ್ ಮಾಡ್ಕೊಬೋದು. ಆಲ್ರೈಟ್. ಸೊ ಇವಾಗ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ಸ್ ಇರುತ್ತೆ, ತುಂಬ ಸ್ಟ್ರೆಸ್ ಇರುತ್ತೆ, ಆ್ಯಂಡ್ ನಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಾಟ್ ಈವನ್ ಟು ದ ಫ್ಯಾಮಿಲಿ, ನಾಟ್ ಈವನ್ ಟು ದ ಸೆಲ್ಫ್, ರೈಟ್? ಇಂಥ ಒಂದು ಸಿಚುವೇಷನಲ್ಲಿ ಲೆಟ್ಸ್ ಟ್ರೈ ಟು ಬ್ಯಾಲೆನ್ಸ್ ಅವರ್ ಬಾಡಿ. ಸೊ ದ ಫಸ್ಟ್ ಮಂತ್ರ ದಟ್ ಐ ವುಡ್ ಸೇ ಇಸ್ ಟು ಬ್ಯಾಲೆನ್ಸ್ ಯೋರ್ ಥಿಂಗ್ಸ್ ಸ್ಟಾರ್ಟಿಂಗ್ ಫ್ರಮ್ ಮಾರ್ನಿಂಗ್ ಟಿಲ್ ದಿ ನೈಟ್. ಸೊ ಹೌ ಯು ಕ್ಯಾನ್ ಬ್ಯಾಲೆನ್ಸ್? ನಂಬರ್ 1, ಪ್ಲ್ಯಾನ್ ಯೋರ್ ಡೇ. ಸೊ ನಿಮ್ಮ ಡೇನ ಏನು ಮಾಡಬೇಕು ನೆಕ್ಸ್ಟ್ ಡೇ ಅಂತ ಪ್ರೀವಿಯಸ್ ಡೇನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಬಿ that will be very much helpful for you to to reduce the hustles or procrastinations or whatever challenges that you might feel in the entire day. So first thing is planning your day. Next is meditation. So it's not required that ನೀವು ಒಂದು ಪ್ರಾಪರ್ ಯೋಗ ಮ್ಯಾಟ್ ಹಾಕ್ಕೊಂಡು ಒಂದು ಗ್ರೀನರಿ ನೇಚರಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಸೊ ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲೇ ಒಂದು 5 minutes ರಿಲ್ಯಾಕ್ಸ್ ಮಾಡ್ಕೊಬೋದು. ಆಲ್ರೈಟ್, ಯು ಕ್ಯಾನ್ ಸಿಟ್ ಡೌನ್, close your eyes, inhale, take deep breaths, inhale and exhale. Okay, this is also meditation. So this is just to calm your mind. ಸೊ ಇದರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಕೆಲವೊಂದು ಲೈಫ್ ಸ್ಟೈಲ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ, ಅಭ್ಯಂಗ, ಉದ್ವರ್ತನ, ಇದೆಲ್ಲ ಫಾಲೋ ಮಾಡ್ಬೋದು. ಆ್ಯಂಡ್ ಐ ಸಿ ಅ ಲಾಟ್ ಆಫ್ ಪೀಪಲ್ fasting is really a great thing that I would say, but doing it the right way is very important. And I see a lot of people consuming very fancy diets, in the name of diet ತುಂಬ ಫ್ಯಾನ್ಸಿ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ I don't know, if you ask my opinion, I really don't appreciate that much, because ನಮ್ಮ ಕಂಟ್ರಿಯಲ್ಲಿ, ನಮ್ಮ ಸ್ಟೇಟಲ್ಲಿ ಯಾವ ಒಂದು ಕ್ರಾಪ್ಸ್ ಬೆಳೀತಾ ಇದೆ ಅದನ್ನು ನಾವು ಕನ್ಸ್ಯೂಮ್ ಮಾಡೋದಕ್ಕಿಂತ ಹೆಲ್ದಿಯರ್ ಆಪ್ಷನ್ ಬೇರೆದಿಲ್ಲ ಅಂತ ನನಗನ್ಸುತ್ತೆ. ಆಲ್ರೈಟ್. ಸೊ ಫಾರ್ ಎಕ್ಸಾಂಪಲ್, ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇವಾಗ ಸಮ್ಮರ್ ಸೀಸನಲ್ಲಿದ್ದೀವಿ. ಸೊ ಇವಾಗ ಯಾವ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅವೈಲಬಲ್ ಇದೆ? ಹೈ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್, ಲೆಟ್ ಇಟ್ ಬಿ ಮೆಲನ್ಸ್ ಇರ್ಬೋದು, ಆ್ಯಂಡ್ ಕುಕುಂಬರ್ಸ್ ಇರ್ಬೋದು, ಡ್ರಮ್ ಸ್ಟಿಕ್ಸ್ ಇರ್ಬೋದು. ಇದೆಲ್ಲ ಈ ಪರ್ಟಿಕ್ಯುಲರ್ ಮ್ಯಾಂಗೋಸ್ ಈ ಪರ್ಟಿಕ್ಯುಲರ್ ಸೀಸನ್ಸಲ್ಲಿ ಇದು ಅವೈಲಬಲ್ ಆಗಿದೆ. ಸೊ ಇದನ್ನು ಕನ್ಸ್ಯೂಮ್ ಮಾಡೋದೇ ನಿಮ್ಮ ಬಾಡಿಗೆ ಹೆಲ್ದಿ ಆ್ಯಂಡ್ ರೈಟ್. ಓಕೆ. ಅಪಾರ್ಟ್ ಫ್ರಮ್ ದಟ್, ಅರ್ಬನ್ ಲೈಫ್ ಸ್ಟೈಲಲ್ಲಿರೋ ಒಂದು ಇಂಡಿವಿಜುವಲ್ಸ್ ಏನು ಫಾಲೋ ಮಾಡ್ಬೋದು ಅಂದರೆ, ಈಟಿಂಗ್ ದೇರ್ ಮೀಲ್ಸ್ ರೈಟ್. Okay, as I already said, patya andre it's not about cutting down the salt and the sugar and spicy food. No, it's not that. It's eating right. Okay, na? Eating right. How do you eat right? Eat optimal amount of food. Nim appetite eштide, 80% of your appetite you need to consume. And how many times? ಕೆಲವೊಬ್ರು ಕೇಳ್ತಾರೆ ನನಗೆ, ವಾಟ್ ಇಸ್ ದ ರೈಟ್ ಟೈಮ್ ಟು ಈಟ್ ಫುಡ್ ಅಂತ. ಸೊ ದ ರೈಟ್ ಟೈಮ್ ಇಸ್ ವೆನ್ your body asks for it. Okay, so whenever you are feeling hungry, have your food then. So I suggest to have 2 meals per day, and whenever you are hungry only, and you can always cut down eating or munching your junk or any other foods. Adralli ನೀವು alternatives, you can have a healthier alternatives like consuming a seasonal fruit, taking a cup of water with some seeds, some healthier options like that. So I would suggest these kind of small changes for a healthier lifestyle for people who are facing challenges to follow a healthy diet. ಸೊ ನಮ್ಮ ಜನಕ್ಕೆ ಅಥವಾ ಯೂತ್ಗೆ ಎಸ್ಪೆಷಲಿ ಎನರ್ಜಿ ಲೆವೆಲ್ಸ್ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಒಂದು ಸ್ವಲ್ಪ ಆಯುರ್ವೇದಿಕ್ ಪ್ರಾಕ್ಟೀಸಸ್ ಅಥವಾ ಒಳ್ಳೆ ಮೆಡಿಸಿನ್ಸ್ ಬಗ್ಗೆ ನಿಮ್ಮ ಸಜೆಷನ್ಸ್? Yes, there are different herbs that you can use daily. Right now I can see a lot of misconceptions on certain herbs. Like, see, medicines are used only when you're ill. ನಮ್ಗೆ ಯಾವಾಗ ಅವಶ್ಯಕತೆ ಇದೆ ಬಾಡಿಗೆ ಆವಾಗ ಅಷ್ಟೇ ಔಷಧಿಯ ಪ್ರಯೋಗ ಇರಬೇಕು. ಓಕೆನಾ? ಈ ಮೆಡಿಸಿನ್ಸ್ನ ನಾವು ಡೈಲಿ ಬೇಸಿಸಲ್ಲಿ ತೊಗೋಬೇಕಂತ ಯಾರೂ ಸಜೆಸ್ಟ್ ಮಾಡಲ್ಲ. ಸೊ ನೀವು ಡೈಲಿ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಯು ಹ್ಯಾವ್ ರಸಾಯನ ಕಲ್ಪಾಸ್ ಇನ್ ಆಯುರ್ವೇದ. ಫಾರ್ ಎಕ್ಸಾಂಪಲ್,
ನಮ್ಗೆಲ್ರಿಗೂ ತುಂಬ ಈಸಿಯಾಗಿ ಅವೈಲಬಲ್ ಆ್ಯಂಡ್ ಗೊತ್ತಿರೋದು ಚ್ಯವನ್ಪ್ರಾಶ್. ಸೊ ಈ ಥರ ಒಂದು ರಸಕಲ್ಪನಾಸ್ ಅವೈಲಬಲ್ ಇರುತ್ತೆ. ಸೊ ಇದನ್ನು ನೀವು ಡೈಲಿ ಬೇಸಿಸಲ್ಲಿ ತೊಗೊಬೋದು ಟು ಬೂಸ್ಟ್ ಯೋರ್ ಇಮ್ಯುನಿಟಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಐ ವುಡ್ ಸಜೆಸ್ಟ್ ಯು ಟು take guidance from a qualified Ayurvedic physician or a dietitian to choose the right herb or a right food that is suitable for your body. Because I believe and Ayurveda believes that each and every individual is different and our on the body type is different. So everybody requires different amount of nutrition or different supplements. So choose what is right for you. ಡಿಟಾಕ್ಸಿಫಿಕೇಶನ್ ಕುರಿತು ಆಯುರ್ವೇದದ ಪರ್ಸ್ಪೆಕ್ಟಿವ್ ಏನು? Okay. ಆಯುರ್ವೇದಾಸ್ ಒನ್ ಆಫ್ ದ ಮೇಜರ್ ಫೋಕಸ್ ಇಸ್ ಡಿಟಾಕ್ಸಿಫಿಕೇಷನ್ ಅಂತ ನಾನು ಹೇಳ್ತೀನಿ. ಆಯುರ್ವೇದದಲ್ಲಿ ವಿ ಹ್ಯಾವ್ ಪಂಚಕರ್ಮ ಪ್ರೊಸೀಜರ್ಸ್, ಅಂದರೆ ವಿ ಹ್ಯಾವ್ 5 ಡೆಡಿಕೇಟೆಡ್ ಪ್ರೊಸೀಜರ್ಸ್ ಜಸ್ಟ್ ಟು ಡಿಟಾಕ್ಸ್ ಯೋರ್ ಬಾಡಿ, ಆಲ್ರೈಟ್, ಟು ಕ್ಲೆನ್ಸ್ ಯೋರ್ ಬಾಡಿ. ಸೊ ಡಿಟಾಕ್ಸ್ ಇಸ್ ಅ ಮಾಡರ್ನೈಸ್ ಟರ್ಮ್. ಸೊ ಆಯುರ್ವೇದಲ್ಲಿ ನಾವು ಶೋಧನ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಪಂಚಕರ್ಮ, ದಟ್ ಈಸ್ ನಸ್ಯ, ವಮನ, ವಿರೇಚನ, ರಕ್ತ ಮೋಕ್ಷಣ ಆ್ಯಂಡ್ ಬಸ್ತಿ. So these are the 5 procedures that Ayurveda mainly focuses on to cleanse your body. ಸೊ ಮ್ಯಾಮ್ ಇದನ್ನ ಮನೆಯಲ್ಲಿ ಫಾಲೋ ಮಾಡ್ಬೋದಾ? ಈಸಿನಾ? ಇಸ್ ಇಟ್ ಪಾಸಿಬಲ್? ಪ್ರಿಫರಬಲಿ ಒಂದು ಫಿಸಿಷಿಯನ್ ಗೈಡೆನ್ಸ್ ಇಲ್ಲದೆ ಯಾವುದೇ ಒಂದು ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ, ಎನಿ ಮೆಡಿಸಿನ್ಸಲ್ಲಿ ನಾವೇ ಕನ್ಸ್ಯೂಮ್ ಮಾಡೋದು ತುಂಬಾ ತಪ್ಪು. ಓಕೆ, ಐ ವಿಲ್ ನಾಟ್ ಸಜೆಸ್ಟ್ ದಟ್. ಬಟ್ ಕೆಲವೊಂದು ಪ್ರಾಕ್ಟೀಸಸ್ ಇದೆ ದಟ್ ವಿ ಕ್ಯಾನ್ ಡೂ ಇಟ್ ಇನ್ ಆರ್ ಡೈಲಿ ಲೈಫ್. ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕನ್ಕ್ಲೇಟ್ ಮಾಡೋ ಥರ ಪಂಚಕರ್ಮ ನೋಡಿದ್ರೆ ನಸ್ಯ, ಪ್ರತಿಮರ್ಶ ನಸ್ಯ, ದಟ್ ಈಸ್ ನಥಿಂಗ್ ಬಟ್ ಇನ್ಸ್ಟಲೇಷನ್ ಆಫ್ ಹರ್ಬಲ್ ಡ್ರಾಪ್ಸ್ ಇನ್ ಯೋರ್ ನಾಸ್ಟ್ರಿಲ್ಸ್, ಹರ್ಬಲ್ ಆಯಿಲ್ಸ್. ಓಕೆ, ಸೊ ಅನುತೈಲ ನಸ್ಯ ಮಾಡ್ಬೋದು, ಜನರಲಿ ಎಲ್ಲರೂ ಮಾಡ್ಬೋದು ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಸೊ ಇನ್ ದ ನೈಟ್ ಏನು ಮಾಡ್ಬೋದು ಅಂದರೆ ಒಂದು ಲೈಟ್ ಆಯಿಲ್ ಮಸಾಜ್ ಥರ ಫೇಸ್ಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಟೀಮಿಂಗ್ ಫೇಸ್ಗೆ ತೊಗೊಂಡು 45 ಡಿಗ್ರೀಸಲ್ಲಿ ನಿಮ್ಮ ಫೇಸ್ನ ಲೈ ಡೌನ್ ಮಾಡಿಕೊಂಡು 2 ಡ್ರಾಪ್ಸ್ ಇನ್ ಈಚ್ ನಾಸ್ಟ್ರಿಲ್. ನೀವು ಇದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಆಯುರ್ವೇದಲ್ಲಿ ಏನು ಹೇಳುತ್ತೆ ಅಂದರೆ ನಾಸ ಹಿ ಶಿರಸೋ ದ್ವಾರಂ, ಅಂದರೆ ನೇಸಲ್ ಟ್ರ್ಯಾಕ್ಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯೋರ್ ಬ್ರೈನ್. ಸೊ ನೀವು ಈ ಆಯಿಲ್ಸ್ ಏನು ಹಾಕ್ತೀರಾ, and we also know that 90% of toxins are fat soluble. That means ನೀವು ಆಯಿಲ್ಸ್ ಏನು ನಾವು ಕನ್ಸ್ಯೂಮ್ ಮಾಡ್ತೀವಿ ಅಲ್ಲ, ಅದು ಬಂದುಬಿಟ್ಟು ಫ್ಯಾಟ್ ಸಾಲ್ಯುಬಲ್ ಆಗಿರುತ್ತೆ ಆ್ಯಂಡ್ ಟಾಕ್ಸಿನ್ ಸಾಲ್ಯುಬಲ್ ಆಗಿರುತ್ತೆ. ಸೊ these toxins will get melted and it's very easy to flush out from your body. So you can practice nasya at home, and also there is matra basti. Maybe we can have a dedicated session to talk more about matra basti and nasya that we can practice at home. ಈಗ ಡಿಟಾಕ್ಸಿಫಿಕೇಶನ್ ಒಂದು ಪರ್ಟಿಕ್ಯುಲರ್ ಪರ್ಸನ್ ಎಷ್ಟು ಡ್ಯೂರೇಷನ್ ಮತ್ತು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಮಾಡಬೇಕು? All right. So this is customized, and for every individual this will vary. For me it will be a different duration, for you it will be a different duration. So it is very, very important to first primarily detox your body completely. ಆಲ್ ರೈಟ್. ಸೊ ಇದನ್ನು ನಾವು ನಮ್ಮ ಮಾಡರ್ನ್ ಡೇಸ್ಗೆ ರಿಲೇಟ್ ಮಾಡಿ ಈಸಿ ಟು ಅಂಡರ್ಸ್ಟ್ಯಾಂಡಾಗಿ ಹೇಳಬೇಕಂದ್ರೆ ನಮ್ಮ ಎಲ್ಲರ ಹತ್ರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆ, ಡಿವೈಸಸ್ ಇದೆ, ರೈಟ್. ಸೊ ನಮ್ಮ ಹತ್ರ ಬೇಕಾಗಿರೋ ಕೆಲವೊಂದು ಫೈಲ್ಸ್ ಇರುತ್ತೆ, ಅಪ್ಲಿಕೇಶನ್ಸ್ ಇರುತ್ತೆ. ಒನ್ಸ್ ಆ ಅಪ್ಲಿಕೇಶನ್ ನಮಗೆ ಬೇಡದೇ ಇರೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಡಿಲೀಟ್ ಮಾಡ್ತೀವಿ, ರೈಟ್. ಸೊ ಅದನ್ನು ಡಿಲೀಟ್ ಮಾಡಿದ್ರೆ ಈ ಡಿಲೀಟೆಡ್ ಅಪ್ಲಿಕೇಶನ್ಸ್ ಆರ್ ಡಾಕ್ಯುಮೆಂಟ್ಸ್ ಎಲ್ಲಿ ಹೋಗುತ್ತೆ, ಕ್ಯಾಚ್ಗೆ ಹೋಗುತ್ತೆ. ಸೊ ಮತ್ತೆ ನಾವು ಕ್ಯಾಚ್ಗೆ ಹೋಗಿ ಅದನ್ನು ಅಲ್ಲಿಂದ ಡಿಲೀಟ್ ಮಾಡಿದ್ರೇ ಸಿಸ್ಟಮ್ ಕ್ಲೆನ್ಸ್ ಆಗುತ್ತೆ, ರೈಟ್. ಸೇಮ್ ವೇ ನಮ್ಮ ಬಾಡಿನ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಮಟೀರಿಯಲ್ಸ್ ಇರುತ್ತೆ, ನಮ್ಮ ಬಾಡಿ ಅದನ್ನು ಡೈಜೆಸ್ಟ್ ಮಾಡಿರುತ್ತೆ, ಕೆಲವೊಂದನ್ನು ಅದು ಡೈಜೆಸ್ಟ್ ಮಾಡಿರಲ್ಲ. ಸೊ ಇದು ಕೆಲವೊಂದು ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಟಾಕ್ಸಿನ್ಸ್ ಎಲ್ಲೋಗಿ ಡೆಪಾಸಿಟ್ ಆಗುತ್ತೆ, ಲಿವರ್ ಮೇಲೆ, ಲಂಗ್ಸ್ ಮೇಲೆ, ಕಿಡ್ನೀಸ್ ಮೇಲೆ ಹೋಗಿ ಡೆಪಾಸಿಟ್ ಆಗುತ್ತೆ. ಸೊ ನಮ್ಮ ಡಿಟಾಕ್ಸಿಫಿಕೇಷನ್ ಆಯುರ್ವೇದಿಕ್ ಶೋಧನಾ ಪ್ರೊಸೀಜರ್ಸ್ ಏನಿರುತ್ತೆ, ಈ ಒಂದು ಟಾಕ್ಸಿನ್ಸ್ನ ಈ ಆರ್ಗನ್ಸಿಂದ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದ ಫ್ರೀಕ್ವೆನ್ಸಿ ನೀವು ಕೇಳಿದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಲೈಫ್ ಸ್ಟೈಲ್. ಇಫ್ ಯು ಹ್ಯಾವ್ ಅ ವೆರಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾವಾಗಲೂ ಆಚೆ ಜಂಕ್ ತಿನ್ನೋದಿರಲಿ, ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದಿರಲಿ, ಈ ಥರ ಇದ್ದರೆ ನಿಮಗೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಡಿಟಾಕ್ಸಿಫಿಕೇಷನ್ ಬೇಕಾಗಿರುತ್ತೆ. ಬಟ್ ಇಫ್ ಯು ಆರ್ ಎನ್ ಇಂಡಿವಿಜುವಲ್, ಎಲ್ಲ ಹೆಲ್ದಿ ಪ್ರಾಕ್ಟೀಸಸ್ ನೀವು ಮಾಡ್ತಾ ಇದ್ದೀರಾ, ಹೋಮ್ ಫುಡ್ ತೊಗೊತಾ ಇದ್ದೀರಾ, ರೈಟ್ ವೇಯಲ್ಲಿ ನಿಮ್ಮ ಬಾಡಿನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಈ ಡ್ಯೂರೇಷನ್ ನಿಮಗೆ ಚೇಂಜ್ ಆಗುತ್ತೆ. ಮೋಸ್ಟ್ ಪ್ರಿಫರಬಲಿ ಮಂತ್ಲಿ ಒನ್ಸ್ ನೀವು ಒಂದು ಡಿಟಾಕ್ಸಿಫಿಕೇಷನ್ ಪ್ರೊಸೀಜರ್ ಮಾಡಿಕೊಂಡ್ರೆ ಇಟ್ ಹೆಲ್ಪ್ಸ್ ಯು ಟು ಸ್ಟೇ ಹೆಲ್ದಿಯರ್ ಫರ್ದರ್.
ಈಗ ನಮ್ಮ ಪೀಪಲ್ ಅಲ್ಲಿ ಆಯುರ್ವೇದದ ಬಗ್ಗೆ ಮಿಸ್ಕನ್ಸೆಪ್ಷನ್ಸ್ ಇದೆ. ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ ವೆಸ್ಟರ್ನ್ ಮೆಡಿಸಿನ್ಸ್ ಗಿಂತ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್ ಕ್ವೆಶನ್ ಫಾರ್ವರ್ಡ್. ಇದೊಂದು ತುಂಬ ನೀಡ್ ಆಫ್ ದಿ ಆರ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಇವಾಗ ರೈಟ್ ನಾವು ಐ ಕ್ಯಾನ್ ಸಿ ಅ ಲಾಟ್ ಆಫ್ ಇಂಡಿವಿಜುವಲ್ಸ್ ಶಿಫ್ಟಿಂಗ್ ಟು ಆಯುರ್ವೇದ, ಶಿಫ್ಟಿಂಗ್ ಟು ನ್ಯಾಚುರಲ್ ಪ್ರಾಕ್ಟಿಸಸ್, ರೈಟ್? ಸೊ ಇವಾಗ ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಎಂಬ್ರೇಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ವೆರಿ ಪಾಸಿಟಿವ್ ನೋಟ್. ಬಟ್ ಅದ್ರ ಜೊತೆಯಲ್ಲಿ ಜನ ಏನು ಹೇಳ್ತಾರೆ ಅಂದರೆ ಆಯುರ್ವೇದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ತುಂಬ ಸ್ಲೋ ಆಗುತ್ತೆ ಅಂತ. ಡೆಫಿನೆಟ್ಲಿ ನೋ. ಹ್ಯಾವ್ ಯು ಹರ್ಡ್ ಅಬೌಟ್ ವಿದ್ಯಾಕರ್ಮ ಆ್ಯಂಡ್ ಅಗ್ನಿಕರ್ಮ? ನೋ ಮ್ಯಾಮ್. Okay, so Vidyakarma and Agnikarma are few procedures in Ayurveda which gives you instant pain relief in fractions of seconds. So, is this something new to you, or have you heard about this earlier? Probably no ಮ್ಯಾಮ್. Definitely no, right? So we need to give more awareness to people on these kind of topics. So Vidyakarma and Agnikarma are certain procedures in Ayurveda which is used for instant pain relief. Okay, so it's, as I told you, it takes just fractions of seconds to relieve your pain. So again, ನೀವು ಹೇಳಿದ್ರಿ ವೆಸ್ಟರ್ನ್ ಪ್ರಾಕ್ಟಿಸಸ್ ಆರ್ ಅದರ್ ಮೆಡಿಸಿನ್ಸಲ್ಲಿ ಬಂದುಬಿಟ್ಟು ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಇವಾಗ ಕರೆಂಟ್ ಸಿನಾರಿಯೋ ನಡೀತಾ ಇರೋ ಜಾಸ್ತಿ ಒಂದು ಹೆಲ್ತ್ ಇಶ್ಯೂ ಏನಂದರೆ ಡಯರಿಯಾ ಇರ್ಬೋದು, ಲೂಸ್ ಟೂಲ್ಸ್, ವಾಮಿಟಿಂಗ್ಸ್, ಈ ಥರ ಎಲ್ಲ ಆಗ್ತಾಯಿದೆ ಜನರಿಗೆ. ಸೊ ನೀವು ಯಾವುದೇ ಒಂದು ಮೆಡಿಸಿನ್ಸ್ ನೀವು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ವಿದಿನ್ ಒನ್ ಸಿಂಗಲ್ ಮೆಡಿಸಿನ್ ನಿಮ್ಮ ಹೀಲ್ ಆಗ್ತೀರಾ? ನೋ ಮ್ಯಾಮ್. ಡೆಫಿನೆಟ್ಲಿ ನೋ. ಇಟ್ ಟೇಕ್ಸ್ 3 days, ರೈಟ್? ಸೊ ಶುಡ್ ಐ ಸೇ ದಟ್ ದಿಸ್ ಇಸ್ ಸ್ಲೋ? ನೋ. Probably. ನಮ್ಮ ಬಾಡಿಯಲ್ಲಿ ಅಷ್ಟು ಟಾಕ್ಸಿನ್ಸ್ ಇದೆ ಅಂದರೆ ಇಟ್ ಟೇಕ್ಸ್ ಇಟ್ಸ್ ಟೈಮ್ ಟು ರಿಮೂವ್ ಆಲ್ ಆಫ್ ಇಟ್ ಆ್ಯಂಡ್ ದೆನ್ ಟು ಹೀಲ್ ಆ್ಯಂಡ್ ರೆಜುವಿನೇಟ್, ರೈಟ್? ಸೇಮ್ ಥಿಂಗ್ ಆಯುರ್ವೇದ ಇಸ್ ಡೂಯಿಂಗ್. ದೆನ್ ವೈ ಆರ್ ವಿ ಸೇಯಿಂಗ್ ಆಯುರ್ವೇದ ಇಸ್ ಸ್ಲೋ, right? So it's just a misconception. Ayurveda or any medicine is not slow or not fast. It takes the right amount of time that our body requires. So ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಯರ್ ಹೆಡೇಕ್ ಇದೆ, ಸಿವಿಯರ್ ಮೈಗ್ರೇನ್ ಹೆಡೇಕ್ ಇದೆ ಅಂದರೆ ಇಟ್ ಟೇಕ್ಸ್ 45 minutes to 1 hour. ಮೆಡಿಸನ್ ತೊಗೊಂಡ್ಮೇಲೆ 45 minutes to 1 hour ಆಗುತ್ತೆ, ಆ ಹೆಡೇಕ್ ರೆಡ್ಯೂಸ್ ಆಗುತ್ತೆ. ತುಂಬ ಮೈಲ್ಡ್ ಹೆಡೇಕ್ ಇದೆ ಅಂದರೆ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಕಡೆ ಕೂತ್ಕೊಂಡ್ರೆ ಅಥವಾ ಏನಾದರೂ ಫುಡ್ ತೊಗೊಂಡ್ರೆ ಅದು ರಿಲೀಫ್ ಸಿಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಆ್ಯಂಡ್ ಯೋರ್ ಕಂಡೀಷನ್ ಎಷ್ಟು ಸಿವಿಯರ್ ಆಗಿದೆ ಅಂತ. ಬೇಸ್ಡ್ ಆನ್ ದ್ಯಾಟ್ ದ ಆ್ಯಕ್ಷನ್ ವರ್ಕ್ಸ್. ಈಗ ನಮ್ಮ ಜನರಲ್ಲಿ ಇನ್ನೊಂದು ಆಯುರ್ವೇದದ ಬಗ್ಗೆ ಇರೋ ಮಿಸ್ಕನ್ಸೆಪ್ಷನ್ ಏನಪ್ಪ ಅಂದ್ರೆ ಆಯುರ್ವೇದ ಅಂದ್ರೆ ಇಟ್ಸ್ ಓನ್ಲಿ ಅಬೌಟ್ ಹರ್ಬ್ಸ್ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? Yes, this is another thing, and again thanks for bringing up this question. So we go to movies, right? So movies ಅಲ್ಲಿ ಹೀರೋಸ್ ಇರ್ತಾರೆ, ಹೀರೋಯಿನ್ಸ್ ಇರ್ತಾರೆ, ಸೈಡ್ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲರೂ ಇರ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದ ಮೂವಿ ತುಂಬ ಚೆನ್ನಾಗಿದೆ ಮೂವಿ ಅಂದರೆ ನಾವು ಯಾರಿಗೆ ಅಪ್ರಿಸಿಯೇಷನ್ ಕೊಡ್ತೀವಿ? Obviously the hero, right? What about the direction, production team, crew, cast and everybody? So ಈ ಥರ I can say maybe herbs are the hero ingredient in Ayurveda, a hero thing of Ayurveda, but we do have lot of things. We have our lifestyle changes, our causative factors na cut down ಮಾಡೋದಿರಲಿ, ನಮ್ಮ dietary life changes ಇರಲಿ. So there are a lot of other things apart from herbs. So Ayurveda is an entire science. It's not a practice. It is a scientific practice, I can say, which is clinically tested, scientifically proven, and it is practiced worldwide. ಆಯುರ್ವೇದಿಕ್ ಮೆಡಿಸಿನ್ಸ್ ನ ಅಟ್ ಅ ಟೈಮ್ ನಾವು ವೆಸ್ಟರ್ನ್ ಮೆಡಿಸಿನ್ಸ್ ಜೊತೆನೂ ಯೂಸ್ ಮಾಡ್ಬೋದಾ? Definitely yes, but under guidance of both the physicians. So ನಿಮ್ಮ ಅಲೋಪತಿ ಫಿಸಿಷಿಯನ್ ಆ್ಯಂಡ್ ನಿಮ್ಮ ಆಯುರ್ವೇದಿಕ್ ಫಿಸಿಷಿಯನ್ ಇಬ್ಬರದ್ದು ಕನ್ಸೆಂಟ್ ತೊಗೊಂಡು ಇಬ್ರಿಗೂ ನಾಲೆಜ್ ಇರಬೇಕು ದಟ್ ಯು ಆರ್ ಕನ್ಸ್ಯೂಮಿಂಗ್ ದ ಮೆಡಿಸಿನ್. ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್. ತುಂಬ ಜನ ತಿಳ್ಕೊಂಡಿರ್ತಾರೆ ನಾನು 2 ಮೆಡಿಸಿನ್ಸ್ ತೊಗೊಂಡ್ರೆ ನನ್ನ ಬಾಡಿಯಲ್ಲಿ ಏನಾದರೂ ಹಾರ್ಮ್ ಆಗುತ್ತೆ ಅಂತ. ಯಾವಾಗಲೂ ಒಂದು ಡಾಕ್ಟರ್ ಆಗಿರಲಿ, ಎನಿ ಕ್ವಾಲಿಫೈಡ್ ಫಿಸಿಷಿಯನ್ ನಿಮ್ಮ ಹೆಲ್ತ್ನ ಹಾಳು ಮಾಡೋಕ್ಕೆ ಯಾವುದೇ ಒಂದು ಅಟೆಂಪ್ಟ್ ಮಾಡಲ್ಲ. ಅವರ್ ಓನ್ಲಿ ಇಂಟೆನ್ಷನ್ ಆರ್ ಓನ್ಲಿ ಮೋಟಿವ್ ಇಸ್ ಟು ಕೀಪ್ ಯು ಆಲ್ ಹೆಲ್ದಿ. ಸೊ ಟು ಕನ್ಕ್ಲೂಡ್ ದಿಸ್ ಡಿಸ್ಕಷನ್, ನಿಮ್ಮ ಪ್ರಕಾರ ಆಯುರ್ವೇದಿಕ್ ಮೆಡಿಸಿನ್ಸ್ ಸುಪೀರಿಯರ್ ಅಥವಾ ವೆಸ್ಟರ್ನ್ ಮೆಡಿಸಿನ್ಸ್ ಸುಪೀರಿಯರ್? ದಿಸ್ ಇಸ್ ಅ ವಂಡರ್ಫುಲ್ ಕ್ವೆಶ್ಚನ್. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಅಸ್. ಇವಾಗ ನನ್ನ ಬಾಡಿಯಲ್ಲಿ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಇದೆ, ಡಯಾಬಿಟೀಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಕೊಲೆಸ್ಟ್ರಾಲ್ ಇದೆ, ಒಬೆಸಿಟಿ ಇದೆ ಅಂದರೆ ಅಫ್ಕೋರ್ಸ್ ಇವಾಗ ನನಗೆ ಆಯುರ್ವೇದಿಕ್ ಮೆಡಿಸನ್ನೇ ಬೆಸ್ಟ್. ಬಟ್
ನಮ್ಮ ಬಾಡಿಗೆ ಒಂದು ಸರ್ಜರಿ ರಿಕ್ವೈರ್ಡ್ ಆಗಿದೆ, ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗಿದೆ, ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಎಮರ್ಜೆನ್ಸಿ ಕೇರ್ ಬೇಕಾಗಿದೆ ಅಂದರೆ ಆವಾಗ ಅಲೋಪತಿ ಇಸ್ ದ ಬೆಸ್ಟ್. ಸೊ ನಮ್ಮ ಬಾಡಿಗೆ ಯಾವ್ದು ರಿಕ್ವೈರ್ಡ್ ಆಗಿದೆ ಆ ಮೊಮೆಂಟಿಗೆ ಆ ಮೆಡಿಸನ್ನೇ ನಾನು ಬೆಸ್ಟ್ ಅಂತ ಹೇಳ್ತೇನೆ. ಇಷ್ಟೊತ್ತು ಆಯುರ್ವೇದ ಬಗ್ಗೆ ಇನ್ಫಾರ್ಮೇಶನ್, ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ಅದ್ರ ಬಗ್ಗೆ ಇರೋ ಮಿಸ್ಕನ್ಸೆಪ್ಷನ್ ಕ್ಲಿಯರ್ ಮಾಡಿದ್ದಕ್ಕೆ ಡಾಕ್ಟರ್ ಸುಷ್ಮಾ ಸುರೇಶ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. Thank you so much for having me here. I would like to convey my regards and my gratitude to Yuva Yoga team. Thank you for having me here today. ಆಯುರ್ವೇದಿಕ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಡಿಟಾಕ್ಸಿಫಿಕೇಷನ್ ಪ್ರೊಸೀಜರ್ಸ್ ಬಗ್ಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನನ್ನ ರೀಚ್ ಔಟ್ ಮಾಡಿ. ಐ ಆಮ್ ಡೆಫಿನೆಟ್ಲಿ ಹಿಯರ್ ಟು ಸಪೋರ್ಟ್ ಯು ಆಲ್ ಟು ಲಿವ್ ಅ ಹೆಲ್ದಿಯರ್ ಆ್ಯಂಡ್ ಹ್ಯಾಪಿಯರ್ ಲೈಫ್ ಸ್ಟೈಲ್.